ಬೇಜಾರಾಗಿ ಕೂತಿದ್ಯಾ? ಯಾಕೆ ತಾತ ಬೇಜಾರಾಗಿದ್ಯಾ? ಸ್ವಾತಂತ್ರ್ಯ ನಂತರ ನಮ್ಮ ದೇಶ ಹೇಗೆಲ್ಲ ಇರಬೇಕು ಅಂತ ಕನಸು ಕಂಡಿದ್ದೆ. ಬ್ರಿಟಿಷರ ಲಾಠಿ ಏಟಿಗೂ ನನ್ನ ಕಣ್ಣಲ್ಲಿ ನೀರು ಬಂದಿದ್ದಿಲ್ಲ. ಈ ಜನ ಇವತ್ತು ನನ್ನನ್ನು ಅಳಿಸಿಬಿಟ್ರು. ಯಾಕೆ ತಾತ, ಏನಾಯ್ತು? ಕಸ ಬಿಸಾಕ್ತಾರೆ, ಉಗುಳ್ತಾರೆ, ಗಲೀಜು ಮಾಡ್ತಾರೆ. ಜನಗಳಿಗೆ ನಮ್ಮ ದೇಶದ ಬಗ್ಗೆ ಗೌರವ ಅನ್ನೋದೇ ಇಲ್ಲ. ಅಯ್ಯೋ ತಾತ, ವಾರದಿಂದ ಇದೇ ತರನೇ ಒಬ್ರು ಬೇಜಾರು ಮಾಡ್ಕೊಂಡು ಕೂತಿದ್ರು. ಹೇ ಮಗು, ಅದು ಅಲ್ಲಿ ಬಂದ್ರು ನೋಡಿ. ಬಾಪು ನಮಸ್ಕಾರ. ಏ ಭಗತ್ ಸಿಂಗ್, ನೀನಿಲ್ಲಿ? ಬಹು ವರ್ಷಗಳ ನಂತರ ನಿಮ್ಮಂತೆ ನಾನು ಕೂಡ ಈ ದೇಶವನ್ನೊಮ್ಮೆ ನೋಡಿಕೊಂಡು ಹೋಗೋಣ ಅಂತ ಬಂದೆ. ನನಗೆ ಆಘಾತ ಕಾದಿತ್ತು. ಸಮಯಕ್ಕೆ ಸರಿಯಾಗಿ ಸಿಕ್ಕ ಈ ಬಾಲಕಿ ಸಮಸ್ಯೆಯ ಪರಿಹಾರಕ್ಕೊಂದು ಉಪಾಯವನ್ನು ಹೇಳಿದಳು. ಅದು ನೀವು ಕಂಡ ಕನಸನ್ನು ಈಡೇರಿಸುವಂತಿತ್ತು. ಅದೇನೆಂದು ಕೇಳಬಹುದೇ? ಖಂಡಿತವಾಗಿಯೂ ಬಾಪು ಒಬ್ಬ ಮೂರ್ಖನಿದ್ದ. Don't know, really don't know. I don't want to know. Don't know, really don't know. Don't know, really don't know. Surprise, what a surprise. Karma, it's your past karma. Enjoy, I mean to say enjoy. I don't want to know. Enjoy. Finally, I come to know what it is, why it is.
Actually, truly, actually, truly. ಸಾರಿ ಬಾಪು. Finally. ಇದೆಲ್ಲ ಹೇಗಾಯ್ತು ಭಗತ್? ಬಾಪು, ಇದಕ್ಕೆಲ್ಲ ಕಾರಣ ಕಸ. ನಾನು ಆ ಕಸದ ಬಳಿ ಹೋಗಿ ವಿನಮ್ರವಾಗಿ ಮಾತನಾಡಿದೆ. ಹೇ ಕಸವೇ, ಈ ನನ್ನ ಸುಂದರವಾದ ದೇಶವನ್ನು ನೀನೇನ್ ಮಾಡ್ಬೇಕು ಅಂತ ಇದೆಯಾ? ನಿನಗಿದು ಸರಿಯೇ? ನೋಡಪ್ಪ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ನಾನು ಅರಮನೆಲ್ಲಾಗಿರ್ಲಿ, ಗುಡಿಸ್ಲಲ್ಲಾಗಿರ್ಲಿ, ರಸ್ತೆಲ್ಲಾಗಿರ್ಲಿ, ಕಸ ತೊಟ್ಟಿಲಾಗಿರ್ಲಿ, ನಾನು ಕೇವಲ ಕಸ ಮಾತ್ರ. ಜನ ನನ್ನನ್ನು ಎಲ್ಲಿ ಬಿಸಾಡ್ತಾರೋ ನಾನು ಅಲ್ಲಿರ್ತೀನಿ. ಹೌದು, ತಪ್ಪು ಜನರದ್ದು. ನೀನು ಹೀಗೆ ಮಾಡು. ಏನು? ಇನ್ನು ಮುಂದೆ ಈ ಜನರು ನಿನ್ನೊಂದಿಗೆ ಹೇಗೆ ನಡೆದುಕೊಳ್ಳುತ್ತಾರೋ ಅದರಂತೆ ನೀನು ಅವರೊಂದಿಗೆ ನಡೆದುಕೋ, ದಯವಿಟ್ಟು. ಆಗಲಿ. ಬಾಪು, ಅಹಿಂಸಾ ಮಾರ್ಗದ ಶಕ್ತಿ ಏನೆಂದು ನನಗೆ ಕೊನೆಗೂ ಗೊತ್ತಾಯಿತು. ತಾತ, ಈ ಜನಕ್ಕೊಂದು ಬುದ್ಧಿ ಮಾತನ್ನು ಹೇಳಿ ತಾತ. ದೇಶ ಒಂದು, ಧರ್ಮ ಹಲವು, ಕಸ ಒಂದು, ರೋಗ ಹಲವು. ಒಡೆದು ಬೈದು ಬುದ್ಧಿ ಹೇಳೋಕೆ ನನಗೆ ಬರೋದಿಲ್ಲ. ಯಾಕಂದ್ರೆ ನನಗೆ ಅಹಿಂಸಾ ಮಾರ್ಗ ಬಿಟ್ಟು ಅನ್ಯ ಮಾರ್ಗ ಗೊತ್ತಿಲ್ಲ. ನಿಮ್ಮ ಮನೆಯನ್ನ ನೀವು ಸ್ವಚ್ಛ ಇಟ್ಕೋತೀರಿ, ಯಾಕಂದ್ರೆ ಅದು ನಿಮ್ಮದು. ಹಾಗಾದ್ರೆ ಈ ದೇಶ ಯಾರ್ದು? ಬಾಪು, ನೀವು ಹೇಳಿದ್ದು ಸರಿ. ಸರಿಯಾಗಿ ಹೇಳಿದ್ರಿ ತಾತ. Hi, hi, India. Do you know Swachh Bharat? Yes, yes. Really, yes, yes.